ಈ ತರ ಇಷ್ಟಿದ್ದಾಗ ಸರ್ ನಾವು ಜಾಸ್ತಿ ಇದಾಗ್ಬಿಟ್ರೆ ಸಂಜೆ ಒಳಗೆ ಸರಿ ಆಗುತ್ತೆ. ಬ್ಯಾಚ್ ಕೊಡ್ಲಿಲ್ಲ ಅದು ನನ್ನ ಕುರಿ ಕೊಟ್ಟೆ 15,000 ಮಾಡಿ ಅಲ್ಲಿ ನನಗೆ ಪ್ಲಸ್ ಆಗ್ತದ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ಗಣೇಶ್. ಸರ್, ಈಗ ಈ ಕುರಿಗೆಲ್ಲ ನೀವು ಮೆಡಿಸಿನ್ ಮಾಡ್ತಿರಲ್ಲ ಸರ್, ಇದನ್ನ ಹೆಂಗೆ ನಿರ್ವಹಣೆ ಮಾಡ್ಬೋದು ಸರ್? ಕುರಿಗಳಿಗೆ ಅಂದರೆ ಸಣ್ಣ ಮರಿಗಳಿದ್ದಾಗ ಅವಕ್ಕೆ ಇಂಜೆಕ್ಷನ್ ಇ ಟಿ ಇಂಜೆಕ್ಷನ್ ಕೊಡಿಸ್ಬೇಕು. ಇ ಟಿ ಇಂಜೆಕ್ಷನ್ ಕೊಡಿಸಿದ ಮೇಲೆ ಥಂಡಿ ಜ್ವರಕ್ಕೆ ಮತ್ತೆ ಇಂಜೆಕ್ಷನ್ ಕೊಡಿಸ್ತಾ ಇರಬೇಕು. ಆಮೇಲೆ ವ್ಯಾಕ್ಸಿನೇಷನ್ ಕೊಡ್ಬೇಕು ಸರ್. ಎಷ್ಟು ದಿನಕ್ಕೊಮ್ಮೆ ವ್ಯಾಕ್ಸಿನೇಷನ್ ಮಾಡ್ಬೇಕು ಸರ್? ವ್ಯಾಕ್ಸಿನೇಷನ್ ಸರ್ ಒಂದು 6 ಮಂತಿಗೆ ಒಂದ್ಸರಿ ಕೊಟ್ಟರೆ ಸಾಕು. ಓಕೆ ಸರ್. ಈಗ ಡೈಲಿ ಮೆಡಿಸಿನ್ ಏನಾದ್ರು ಕೊಡಬೇಕಾಗ? ಡೈಲಿ ಮೆಡಿಸಿನ್ಸ್ ಏನೂ ಇರಲ್ಲ ಸರ್. ಹುಳಗೆ ಜಂತಿಗೆ ಐವರ್ಮೆಕ್ಟಿನ್ ಇಂಜೆಕ್ಷನ್ ಎಲ್ಲ ಹಾಕ್ಸ್ಬೇಕಾಗುತ್ತೆ. ಆಮೇಲೆ ಫೀಡಿಂಗು, ಲಿವರ್ ಟಾನಿಕ್ ಕೊಡ್ಬೇಕಾಗುತ್ತೆ. ಲಿವರ್ ಟಾನಿಕ್ ಕೊಟ್ಟರೆ ಅವು ಚೆನ್ನಾಗಿ ಫೀಡ್ಸ್ ತಿಂತಾ ಇರ್ತವೆ. ಇಲ್ಲ ಅಂದರೆ ಸರಿಯಾಗಿ ಆಹಾರವನ್ನು ತಿನ್ನೋದು. ಮತ್ತು ಪ್ರತಿ ಮಂತ್ ಅಥವಾ 2 ತಿಂಗಳಿಗೆ ಒಂದ್ಸರಿ ಜಂತಿಗೆ ಔಷಧಿ ಹಾಕ್ಬೇಕಾಗುತ್ತೆ. ಮತ್ತೆ ಸರ್, ಈಗ ಕುರಿಗಳಲ್ಲಿ ಯಾವ್ಯಾವ ರೋಗಗಳು ಬರ್ಬೋದು ಸರ್ ನಿಮ್ಮ ಪ್ರಕಾರ? ಕುರಿಗಳಲ್ಲಿ ಈಗ ಸಾಮಾನ್ಯ ಕಂಡು ಬರೋ ರೋಗಗಳ ಬಗ್ಗೆ. ಗೊರಕೆ ರೋಗ ಬರುತ್ತೆ, ಫೀವರ್ ಬರುತ್ತೆ. ಅದಕ್ಕೇನು ಟ್ರೀಟ್ಮೆಂಟ್ ಸರ್? ಅದಕ್ಕೆ ಗೊರಕೆ ರೋಗಕ್ಕೆಲ್ಲ ಅದಕ್ಕೆ ಆಂಟಿಬಯೋಟಿಕ್ ಎಲ್ಲ ಕೊಟ್ಟರೆ ಕಡಿಮೆ ಆಗುತ್ತೆ. ಮತ್ತೆ ಆಮೇಲೆ ಫೀವರ್ ಇರುತ್ತೆ. ಫೀವರು ಥಂಡಿ ಜ್ವರ, ಅದಕ್ಕೆಲ್ಲ ಆಂಟಿಬಯೋಟಿಕ್ ಮತ್ತು ಜ್ವರದ ಇಂಜೆಕ್ಷನ್ ಕೊಟ್ಟರೆ ಕಂಟ್ರೋಲ್ ಆಗುತ್ತೆ. ಓಕೆ ಸರ್. ಮತ್ತೆ ಬೇರೆ ಏನೋ ಕಾಯಿಲೆಗಳು ಬರೋದಿಲ್ಲ? ಎಪೆಂಡೆಮ್ ಎಲ್ಲ ಬರ್ತದೆ. ಮತ್ತೆ ಇಲ್ಲಾಂದ್ರೆ ಈಗ ಈ ಹುಣ್ಣುಗಳು ಆಗ್ತದೆ, ಬಾಯಿ ಹುಣ್ಣು ಆಗುತ್ತೆ. ಅದು ಕಡಿಮೆ ಸರ್. ಈ ವ್ಯಾಕ್ಸಿನೇಷನ್ ಕೊಟ್ಟರೆ ಅದೆಲ್ಲ ಬರಲ್ಲ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್ ಇನ್ಫಾರ್ಮೇಶನ್ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಮಂಜಪ್ಪ ಅಂತ. ಈ ಕುರಿ ಶೆಡ್ ಮಾಲೀಕರಲ್ಲ ಸರ್? ಇದನ್ನ ಮಾಡ್ಬೇಕು ಅಂತ ನಿಮ್ಗೆ ಏನು ಬಂತು ಸರ್? ಈಗ ಕುರಿ ಶೆಡ್ ಮಾಡ್ಬೇಕು ಅಂತ ತೋಟ ಗೀಟ ಮಾಡಿದ್ವಿ ಸರ್. ಗೊಬ್ಬರ ಅನುಕೂಲ ಆಗುತ್ತೆ, ಹಂಗಾಗಿ ಕುರಿನೂ ಇದಾಗ್ತೈತಿ, ಮತ್ತೆ ಇದರಿಂದ ಒಂದು ಲಾಭ ಕಾಣ್ತತಿ ಅಂತ ನಾವು. ಅಂದ್ರೆ ತೋಟಕ್ಕೆ ಗೊಬ್ಬರ ಬೇಕಲ್ಲ, ಕುರಿ ಗೊಬ್ಬರ ಬೇರೆ ಕಡೆ ಖರೀದಿ ಮಾಡೋ ಬದಲು ನಮ್ ತೋಟಕ್ಕೆ ಗೊಬ್ಬರ ನಾವೇ ಮಾಡಬಹುದು ಅನ್ನೋ ಒಂದು ಲಾಭ. ಅಂದ್ರೆ ನಿಮ್ ಕುರಿ ಗೊಬ್ಬರ ಸಿಗ್ತದೆ, ಕುರಿ ಗೊಬ್ಬರ ಸುಮ್ನೆ ಖರೀದಿ ಮಾಡೋ ತಪ್ಪದೆ ಆದಾಯ. ಕುರಿಯಿಂದ ಏನ್ ಆದಾಯ ಇದೆ ಸರ್ ಇದರಿಂದ? ಕುರಿಯಿಂದ ಇದು ಬೆಳವಣಿಗೆ ಆದಾಯ ಮಾರಿ ಮಾಡ್ಕೋಬಹುದಲ್ಲ ಸರ್? ಈಗ ಕುರಿಗೆ ಏನೆಲ್ಲ ಫುಡ್ ಹಾಕ್ತೀರಿ ಸರ್ ನೀವು? ಕುರಿಗೆ ಜೋಳ ಮತ್ತು ಈ ಸಣ್ಣ ಕಡ್ಡಿ ಹಿಂಡಿ, ಶೇಂಗಾದ ಹಿಂಡಿ, ನಂತರ ಹಸು ಹುಲ್ಲು ಕಟ್ ಮಾಡಿ ಹಾಕ್ತೀವಿ. ಬಿಳಿ ಹುಲ್ಲು ಸ್ವಲ್ಪ ಕಡಿಮೆ ಪ್ರಮಾಣ ಹಾಕ್ತೀವಿ. ಹಸಿರು ಹುಲ್ಲೆಲ್ಲ ಎಲ್ಲಿ ನಿಮ್ ತೋಟ ತಗೊಳ್ತೀರಾ? ಇಲ್ಲೇ ಬೆಳೆಸ್ತೇವಲ್ಲ. ಏನ್ ಅನ್ಸುತ್ತೆ ಕುರಿಯಿಂದ ಆದಾಯ ಇದೆಯಾ? ಆದಾಯ ಇದೆ ಸರ್. ಇದು ಮಾಡ್ಕೊಂಡು ಮಾಡ್ಬೇಕು, ಅದನ್ನ ಆಸಕ್ತಿ ಮೇಲೆ ಮಾಡ್ಬೇಕು. ಆದಾಯ ಇದೆ. ಹೌದಾ? ಕುರಿ ಈಗ ಬೇರೆ ಯಾರಾದ್ರೂ ಇದ್ರ ನಿರ್ವಹಣೆ ಮಾಡಿದ್ರೆ ಒಳ್ಳೆ ಆಗ್ತದೆ ಅಂತ ಹೇಳ್ತೀರಾ? ಒಂದು ಸಹೋದ್ಯೋಗ ಮಾಡೋದು ಒಳ್ಳೇದು ಅಂತ ಹೇಳ್ತೀರಾ ನೀವು? ಒಳ್ಳೇದು ಮಾಡಿದ್ರು. ನಿಮಗೆ ಇದು ಮಾಡ್ಬೇಕಂತ ಪ್ಲಾನ್ ಕೊಟ್ಟಿದ್ದಾರೆ ಸರ್? ಸರ್, ನಮ್ಗೆ ನಮ್ ಹುಡುಗ ಒಂದ್ 2 ಕುರಿ ಬೇರೆ ಕಡೆ ನೋಡಿದ್ದ. ಏನೋ ಅವನಿಗೆ ಒಂದು ಆಸಕ್ತಿ ಬಂತು, ಪ್ಲಾನ್ ಮಾಡ್ಬೇಕು ಇದನ್ನ ಅಂತ ಹೇಳಿ, ಹಂಗಾಗಿ ಮಾಡಿದ. ಒಟ್ಟು ನಮಗೆ ತೋಟಕ್ಕೆ ಗೊಬ್ಬರ ನಾವು ಕೊಂಡು ಈಗ ಹೆಚ್ಚು ಕಮ್ಮಿ ಒಂದು ಕುರಿ ಗೊಬ್ಬರ ಒಂದು ಲೋಡ್ ತರಕ್ ಹೋದ್ರೆ 10,000 to 15,000 ರೂಪಾಯಿ ಹೇಳ್ತಾರೆ. ನಮ್ಮ ಅಮ್ಮ ಮನೇಲೆ ಇದು ಮಾಡ್ಕೊಂಡು ಗೊಬ್ಬರ ಹಾಕ್ಬೋದಲ್ಲ. ಈಗ ಹೆಚ್ಚು ಕಮ್ಮಿ ಅಂದ್ರೆ ನಮ್ದು 1 ಲಕ್ಷ ರೂಪಾಯಿ ಗೊಬ್ಬರ ಆಗ್ತದೆ. 1 ಲಕ್ಷ ರೂಪಾಯಿ 1 ವರ್ಷ ಗೊಬ್ಬರನ ಆಗ್ತದೆ. ನಮ್ದು ಕೊಟ್ಟಿಗೆ ಸ್ವಲ್ಪ ಗೊಬ್ಬರ, ಇದು ಕುರಿದು ಸೇರಿ 1 ಲಕ್ಷ ರೂಪಾಯಿ ಗೊಬ್ಬರ ಆಗ್ತದೆ. 1 ಲಕ್ಷ ರೂಪಾಯಿ ಬೇರೆ ಕಡೆ ಖರೀದಿ ಮಾಡ್ಬೇಕು. ಅದು ನಮಗೆ ಉಪಾಯ. ಎಷ್ಟು ಕುರಿ ಇದಾವೆ ಈಗ ಸರ್? ಈಗ ಸರ್ 22 ಕುರಿ ಅದಾವ ನಮ್ಗೆ. 22 ಕುರಿ ಇದಾವೆ. ಇದನ್ನ ಒಟ್ಟಿಗೆ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಒಂದು 5-5.5 ಲಕ್ಷ ರೂಪಾಯಿ ಅಷ್ಟು ಸಿಗ್ಬೋದಲ್ಲ ಸರ್ ಅಂದಾಜು? ಎಷ್ಟು ವರ್ಷದಿಂದ ಮಾಡ್ತಾರೆ ಸರ್ ಇದನ್ನ? ಸರ್, ಹೋದನೇ ವರ್ಷದಿಂದ ಮಾಡಿದ್ವಿ ನಾವು. ಎಷ್ಟನೇ ಬ್ಯಾಚ್ ಇದು? ಇದು ಫಸ್ಟ್ ಬ್ಯಾಚ್. ನೆಕ್ಸ್ಟ್ ಬ್ಯಾಚ್ ಕಂಟಿನ್ಯೂ ಮಾಡಬೇಕು ಅಂತ. ಇದೇ ಫಸ್ಟ್ ಬ್ಯಾಚ್ ಹಾಕಿದ್ದೀರಿ. ಒಳ್ಳೆ ಸರ್, ಒಳ್ಳೆ ಕೆಲಸ ಮಾಡ್ತೀರಿ, ಶುಭವಾಗ್ಲಿ. ಹಾಗೇನೆ ನಮ್ಮ ರೈತರು ಕೂಡ ರೈತಾಪಿ ಜಮೀನ್ ಜೊತೆಗೆ ಇದನ್ನು ಸಹೋದ್ಯೋಗ ಮಾಡ್ಕೊಂಡ್ರೆ ಅವರು ಮಳೆಗಾಲದಲ್ಲಿ ದುಡ್ಡಿಗಾಗಿ ಸುಮ್ನೆ ಅಲ್ಲಿ ಸಾಲ ಮಾಡೋ ಬದಲು ಇಲ್ಲೇ ಇದರಿಂದ ಆದಾಯ ತರ್ಕೋಬಹುದು. 2 ಆದಾಯ. ತೋಟ ಕೆಲಸ ಯಾಕೆ 24 ಗಂಟೆ ಇರೋದಿಲ್ಲ, ಅದ್ರ ಮಧ್ಯದಲ್ಲಿ ಮನೆ ಕೆಲಸ ಮಾಡ್ಕೊಂಡ್ರೆ ಒಟ್ಟು ಸ್ವಲ್ಪ ಕೆಲಸ ಇದಾಗುತ್ತೆ, ಮಾಡೋದು ಹೆವಿ ಆಗುತ್ತೆ. ಆದ್ರೂ ಒಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕು. ಎಲ್ಲೇ ಹೋದ್ರು, ಪೇಟೆಗೆ ಹೋದ್ರೆ ತಕ್ಷಣ ಏನ್ ಕುರಿ ಅದಾವು, ನೀರ್ ಕುಡಿಸ್ಬೇಕು, ಹುಲ್ಲು ಹಾಕ್ಬೇಕು, ಆ ಒಂದು ಇದ್ರ ಮೇಲೆ ಮಾಡ್ಬೇಕು. ಜವಾಬ್ದಾರಿ ಜಾಸ್ತಿ. ಜವಾಬ್ದಾರಿ ಜಾಸ್ತಿ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಅಮೂಲ್ಯ ಸಮಯ ಕೊಟ್ಟೋದಕ್ಕೆ ಥ್ಯಾಂಕ್ ಯು ಸರ್.